ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದ್ಲಿಗೆ ಲಕ್ಕಿ ಅಜ್ಜಿ ಬಂದು ಎಲ್ರಿಗೂ ಬೈತಾ ಇರ್ತಾರೆ. ನಿಮ್ಮನ್ನ ಎತ್ತಾಡ್ಸಿದ್ದವನು, ಚೆನ್ನಾಗಿ ಓದ್ಸಿದ್ದವನು, ಕೇಳಿದ್ ಬಟ್ಟೆ ಬರೆ ಕೊಡ್ಸಿದ್ದವನು, ನೀವ್ ಆಸೆ ಪಟ್ಟಿದ್ದೆಲ್ಲ ಸಿಗೋ ತರ ಮಾಡಿದ್ದವನು, ಜೀವನಾನೇ ನಿಮ್ಗೆ ಅಂತ ಮೀಸಲಿಟ್ಟಿದ್ನಲ್ಲೋ. ಆದ್ರೆ ನೀನು ಮದ್ವೆ ಆಗ್ಬೇಕಾದ್ರೆ ಅವ್ನ್ ಬೇಡ ಅಲ್ವಾ, ಅಷ್ಟು ದೊಡ್ಡವನಾಗ್ಬಿಟ್ಟೇನೋ ನೀನು ಅಂತ ಅಜ್ಜಿ ಬೈತಾ ಇರ್ತಾರೆ. ಪಾಪ ಮಗುನ್ ಯಾಕೆ ಬೈತೀರಾ ಅತ್ತೆ, ಅವನು ಆ ಹುಡುಗಿನ ಇಷ್ಟಪಟ್ಟಿದ್ದ, ಅದಕ್ಕೆ ಮದ್ವೆ ಆದ ಅಂತ ಶಾಂತಿ ಹೇಳ್ತಾ ಇರ್ತಾರೆ. ಸುಮ್ನೆ ಇರೇ ನೀನು, ಎಲ್ಲಾರ್ ಮಾತ್ಕು ಬಾಯ್ ಹಾಕೊಂಡ್ ಬರ್ತಿಯಲ್ಲೇ, ಕಿವಿ ಹಿಂಡ್ಬಿಡ್ತೀನಿ ನಾನು. ಇವನು ನಿನ್ ಮಗ, ಇವನ್ ಮದ್ವೆ ಹೇಗಾದ್ರೂ ಮಾಡ್ಕೊ, ಆದ್ರೆ ರಂಗನಾಥ ನನ್ ಮಗ. ಎಲ್ಲಾ ಸೇರ್ಕೊಂಡು ಅವನ್ಗೆ ಎದೆನೋ ಬರೋ ತರ ಮಾಡ್ಬಿಟ್ರಿ ಅಲ್ವಾ. ಅವನ್ಗೆ ಅಷ್ಟೆಲ್ಲ ಆಗಿದ್ರು ನೀವ್ ಯಾರು ಒಬ್ರುನು ನಂಗೊಂದ್ ಮಾತು ಹೇಳಿಲ್ಲ ಅಲ್ವಾ. ಲೇ ಸಕ್ರೆ, ನನ್ ಮಗನ್ಗೆ ಏನಾದ್ರೂ ಆಗಿದ್ರೆ ನಿನ್ಗೆ ಏನ್ ಮಾಡ್ತಾ ಇದ್ನೋ ನಂಗೆ ಗೊತ್ತಿಲ್ಲ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಅಷ್ಟ್ರಲ್ಲಿ ಮೀನಾಲಿಗ್ ಬಂದು, ಅಜ್ಜಿ ಈಗ ಬಂದ್ರಾ, ಬನ್ನಿ ಬನ್ನಿ ಅಂತ ತಪ್ಕೊಂಡ್ ಹೇಳ್ತಾ ಇರ್ತಾಳೆ. ಬಂದ್ಮೇಲೆನೆ ಬನ್ನಿ ಬನ್ನಿ ಅಂತ ಹೇಳೋದು, ಏನ್ ವಾಪಸ್ ಹೋಗ್ಬಿಟ್ ಬರ್ಲಾ ಈಗ ಅಂತ ಅಜ್ಜಿ ಹೇಳ್ತಾರೆ. ಅಯ್ಯೋ ಅದಾಗಲ್ಲ ಅಜ್ಜಿ, ಅದು ಏನಂದ್ರೆ ಅಂತ ಮೀನಾ ಹೇಳ್ತಿರ್ತಾಳೆ. ಮಾತಾಡ್ಬೇಡ ಕಣೆ ನೀನು, ಇಷ್ಟು ದಿನ ಈ ವಿಷಯನೆಲ್ಲ ನನ್ನಿಂದ ಮುಚ್ಚಿಟ್ಟಿದೆ ಅಲ್ಲ ಅಂತ ಅಜ್ಜಿ ಹೇಳ್ತಿರ್ತಾರೆ. ಅಷ್ಟ್ರಲ್ಲಿಗೆ ಮನೋಜ ಮತ್ತೆ ರೋಹಿಣಿ ಕೂಡ ಬರ್ತಾರೆ. ಹಾಯ್ ಅಜ್ಜಿ, ಯಾವಾಗ ಬಂದ್ರಿ ಅಂತ ಮನೋಜ್ ಹೇಳ್ತಾನೆ. ಅಜ್ಜಿ ನೀವ್ ಊರಿಂದ ಬರ್ತಾ ಇದ್ದೀರಾ ಅಂತ ಹೇಳಲೇ ಇಲ್ವಲ್ಲ ಅಂತ ರೋಹಿಣಿ ಕೇಳ್ತಾಳೆ. ತುಂಬಾ ಅಕ್ರೆ ಇರೋ ತರ ಎಲ್ಲ ನಾಟಕ ಮಾಡ್ಬೇಡ ನೀನು, ಮರ್ಯಾದೆ ಕೊಡ್ಬೇಕಾಗಿರೋ ಟೈಮಲ್ಲಿ ಮರ್ಯಾದೆ ಕೊಡ್ಲಿಲ್ಲ ನೀವು. ಏನ್ ಎಲ್ರು ನನ್ನಿಂದ ವಿಷಯ ಮುಚ್ಚಿಟ್ಬಿಟ್ರಿ ಏನಮ್ಮ ಹೊಸ ಸೊಸೆ, ನೀನಾದ್ರೂ ಈ ಮನೇಲೆಲ್ಲ ಈ ತರ ಆಗ್ತಾ ಇದೆ ಅಂತ ನಂಗೊಂದ್ ಫೋನ್ ಮಾಡ್ಬಾರ್ದಾ ಅಂತ ಅಜ್ಜಿ ಹೇಳ್ತಾರೆ. ಅದು ಅಜ್ಜಿ, ಅತ್ತೆ ಹೇಳ್ದೆ ನಾನ್ ನಿಮ್ಗೆ ಹೆಂಗ್ ಹೇಳಕ್ಕಾಗತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಓಹೋ, ಆಗ ಗೊಂಬೆ ಆಡ್ಸೋಳು ಮನೇಲೆ ಕುಂತವಳೆ, ಹಾಗಾದ್ರೆ ಇದನ್ನೆಲ್ಲ ಮಾಡಿದ್ ನೀನೇನು. ಸಾಕು ಹೆಸ್ರಿಗ್ ಮಾತ್ರನೇ ನಾನು ಈ ಮನೆ ಗಿರಿ ಜೀವ, ನನಗ್ ಕೊಡ್ಬೇಕಾಗಿರೋ ಮರ್ಯಾದೆನ ಕೊಡ್ತಾ ಇದೀರೇನೆ ನೀವೆಲ್ಲ ಅಂತ ಅಜ್ಜಿ ಕೇಳ್ತಾರೆ. ಅತ್ತೆ ಅದು ಏನಾಗಿತ್ತು ಅಂದ್ರೆ ಅವತ್ತು ಅಂತ ಶಾಂತಿ ಹೇಳಕ್ ಬರ್ತಾಳೆ. ಅಷ್ಟ್ರಲ್ಲಿ ರಂಗನಾಥ್ ಬರ್ತಾರೆ. ಅಮ್ಮ ಅಂತ ಹೇಳಿ ಆಶೀರ್ವಾದ ತಗೊಂಡು ತಪ್ಕೊಂಡು ಕಣ್ಣೀರಾಗ್ತಾ ಇರ್ತಾನೆ ರಂಗನಾಥ್. ಹೇಗಿದ್ಯೋ ಕಂದ ಅಂತ ಅಜ್ಜಿ ಕೇಳ್ತಾರೆ. ನನ್ಗೇನಮ್ಮ ಆಗಿದೆ ನೋಡು ಹೇಗಿದ್ದೀನಿ, ನೀನ್ ನೋವು ಮಾಡ್ಕೋಬೇಡಮ್ಮ ಅಂತ ರಂಗನಾಥ್ ಹೇಳ್ತಾರೆ. ನಿನ್ಗೆ ಆಪರೇಷನ್ ಮಾಡ್ತಾ ಇದಾರೆ ಅಂತ ಕೇಳ್ತಿದಂಗೆ ನನ್ಗೆ ಎದೆನೆ ನಿಂತೋಗಿತ್ತು ಕಣೋ, ನೀನ್ ನೋಡಿದ್ರೆ ಏನೂ ಆಗಿಲ್ಲ ಅಂತೀಯಲ್ಲೋ ಅಂತ ಅಜ್ಜಿ ಹೇಳ್ತಾರೆ. ನೋಡಿ ಈಗ ಆರಾಮಾಗಿದ್ದೀನಮ್ಮ ಅಂತ ರಂಗನಾಥ್ ಹೇಳ್ತಾರೆ. ಒಂದ್ ಸಣ್ಣ ತಲೆನೋವು, ನೆಗಡಿ, ಕೆಮ್ಲು ಬರ್ದಿರೋ ತರ ನಾನ್ ನಿನ್ನ ನೋಡ್ಕೊಂಡಿದ್ದೆ. ಇಂಗ್ಲಿಷ್ ಔಷಧಿ ಕೊಟ್ಟಿದ್ದು ಇಲ್ಲ, ಆಸ್ಪತ್ರೆ ಮೆಟ್ಲು ಹತ್ತಿದ್ದು ಇಲ್ಲ, ಇವ್ರೆಲ್ರೂ ಸೇರ್ಕೊಂಡು ನಿನ್ಗೆ ಈ ತರ ಆಗೋ ತರ ಮಾಡ್ಬಿಟ್ರಲ್ಲೋ ಅಂತ ಅಜ್ಜಿ ಹೇಳಿ ಕಣ್ಣೀರಾಗ್ತಾ ಇರ್ತಾರೆ. ಯಾಕಮ್ಮ ಈ ತರ ಹತ್ತು ನಿನ್ ಆರೋಗ್ಯ ಹಾಳ್ ಮಾಡ್ಕೊಂತೀಯ, ನೀನು ಧೈರ್ಯವಾಗಿರು, ನಿನ್ನ ಆಶೀರ್ವಾದ ನನ್ ಮೇಲೆ ಇರುವವರೆಗೂ ನನ್ ಗುಂಡ್ಗೆಗೆ ಯಾವ ಅಪಾಯನೂ ಇಲ್ಲಮ್ಮ, ಆರಾಮಾಗಿರು ನೀನು ಅಂತ ರಂಗನಾಥ್ ಹೇಳ್ತಾನೆ. ನನ್ ಜೊತೆ ಬಂದ್ಬಿಡು ಅಂದ್ರೆ ನೀನ್ ಕೇಳಲ್ಲ, ನಿನ್ನ ನಾನು ಎಲ್ಲಿ ಬಿಟ್ಟು ಹೋಗ್ಬಾರ್ದಿತ್ತು. ಅಯ್ಯೋ ಏನಪ್ಪ ಇದು, ಎದೆ ಇಷ್ಟೊಂದ್ ಜೋರಾಗಿ ಬಡ್ಕೊಂತಾ ಇದೆ ಅಂತ ಅಜ್ಜಿ ಕೇಳ್ತಾರೆ. ಅದು ಏನಿಲ್ಲಮ್ಮ, ಹೊರಗಡೆಯಿಂದ ವೇಗವಾಗಿ ನಡ್ಕೊಂಡ್ ಬಂದಲ್ಲ ಅದಕ್ಕೆ ಅಷ್ಟೇ, ನೀನ್ ಮೊದ್ಲು ಕುಂತ್ಕೋಬಾ ಅಂತ ಹೇಳಿ ರಂಗನಾಥ್ ಕರ್ಕೊಂಡೋಗಿ ಕೂರಿಸ್ತಾನೆ. ಮೀನಾ ನೀರ್ ತಗೊಬಂದು, ಅಜ್ಜಿ ಸ್ವಲ್ಪ ನೀರ್ ಕುಡೀರಿ ಅಂತ ಹೇಳ್ತಾಳೆ. ಫಸ್ಟ್ ಇವನು ಕೊಡಮ್ಮ, ಸುಧಾರಿಸ್ಕೊಳ್ಳಿ ಇವನು ಅಂತ ಅಜ್ಜಿ ಹೇಳ್ತಾಳೆ. ಅಯ್ಯೋ ಅಜ್ಜಿ, ವಾಕಿಂಗ್ ಮಾಡಿ ಬಂದ ತಕ್ಷಣ ನೀರ್ ಕುಡಿಬಾರ್ದು ಅಂತ ಮನೋಜ್ ಹೇಳ್ತಾನೆ. ದೊಡ್ಡ ಡಾಕ್ಟರ್ ಇವನು, ಇವನಿಂದ ನಾವ್ ಕೇಳ್ ತಿಳ್ಕೊಬೇಕು ಅಂತ ಅಜ್ಜಿ ಹೇಳ್ತಾರೆ. ಅಮ್ಮ ಮೊದ್ಲು ನೀನ್ ನೀರ್ ಕುಡ್ದು ಸಮಾಧಾನ ಮಾಡ್ಕೋ ಅಂತ ರಂಗನಾಥ್ ಹೇಳ್ತಾರೆ. ಪಾಪಿಗಳು, ಸೊಸೆಗೆ ಗೋಳಾಡ್ಸೋರು, ಹೆಣ್ಮಕ್ಳ ಬಗ್ಗೆ ಕನಿಕರನೇ ಇಲ್ದೇ ಇರೋರು, ಅವರೆಲ್ಲ ಸುಖವಾಗೇ ಇದಾರೆ. ನಿನಗೆ ಈಗ ಆಗೋಯ್ತಲ್ಲೋ ರಂಗ, ಇಷ್ಟು ಜನ ಇದ್ದು ನನ್ ಮಗನ ಸರಿಯಾಗಿ ನೋಡ್ಕೊಳಕ್ ಆಗಿಲ್ಲ ನಿಮ್ ಕೈಲಿ, ಎಲ್ರು ಸೇರಿ ಆಸ್ಪತ್ರೆಗೆ ಸೇರೋ ತರ ಮಾಡ್ಬಿಟ್ರಲ್ಲೋ. ಲೇ ಸಕ್ರೆ, ಇನ್ಮೇಲಿಂದ ನಿಂಗಿದೆ ಕಣೆ ಬಾಡೂಟ ಅಂತ ಅಜ್ಜಿ ಹೇಳ್ತಾರೆ. ಅಮ್ಮ ಆಗ್ಬೇಕಂತ ಇತ್ತು ಆಯ್ತು, ಇದಕ್ಕೆ ಯಾರು ಕಾರಣರಲ್ಲಮ್ಮ ಅಂತ ರಂಗನಾಥ್ ಹೇಳ್ತಾರೆ. ನೀನ್ ಏನು ಅಂತ ನಂಗೆ ಗೊತ್ತಪ್ಪ, ನೀನ್ ಎಲ್ಲಿ ಬಿಟ್ಕೊಡ್ತೀಯ ಈ ಸುಂದ್ರಿನ ಅಂತ ಅಜ್ಜಿ ಹೇಳ್ತಾರೆ. ಅಯ್ಯೋ ಅಜ್ಜಿ, ವಯಸ್ಸಾದ್ಮೇಲೆ ಇದೆಲ್ಲ ಕಾಮನ್, ಇದೆಲ್ಲ ಹಾಗೆ ಆಗುತ್ತೆ ಅಂತ ಮನೋಜ್ ಹೇಳ್ತಾನೆ. ಇವನ್ಗಿಂತ ನಂಗೆ ಹೆಚ್ಚು ವಯಸ್ಸಾಗಿದೆ ಕಣೋ, ನಂಗೇನಾಗಿದೆ, ಈಗ್ಲೂ ಹೇಗಿದ್ದೀನಿ ನೋಡು ಅಂತ ಅಜ್ಜಿ ಹೇಳ್ತಾರೆ. ಆದ್ರೆ ಅತ್ತೆ ಅಂತ ಶಾಂತಿ ಏನೋ ಹೇಳಕ್ ಬರ್ತಾರೆ. ಏನೇ ಅದು ಆದ್ರೆ ಹೋದ್ರೆ, ಏ ದಡ್ ದಾಮೋದರ, ಮನೋಜ ನಿಮ್ಮಪ್ಪ ನನ್ನ ಹತ್ರ ಇರೋ ಅಷ್ಟ್ ದಿನಾನು ಚೆನ್ನಾಗೇ ಇದ್ದ, ನಿಮ್ಮಮ್ಮ ಯಾವಾಗ ಅವಳ ಜೊತೆ ಇಲ್ಲಿ ಕರ್ಕೊಂಡ್ ಬಂದ್ಲೋ ಅವಾಗ ನನ್ನ ಅರ್ಧ ನೆಮ್ಮದಿನೇ ಹಾಳಾಗೋಯ್ತು. ಇವಳು ಇದಾಳಲ್ಲ, ಇವಳು ಗಂಡನ್ನ ಅದ್ಬಸ್ತಂಗ್ ಇಟ್ಕೊಂಡಂಗೆ ಮಕ್ಳನ್ನ ಅದ್ಬಸ್ನಲ್ಲಿ ಇಟ್ಕೊಳಕ್ ಆಗ್ಲಿಲ್ವೇನೆ ಚಿಂತಾಮಣಿ ಅಂತ ಲಕ್ಕಿ ಕಿವಿ ಇಟ್ಕೊಂಡ್ ಬೈತಾ ಇರ್ತಾರೆ. ಅಯ್ಯೋ ಅತ್ತೆ ನೋವ್ತಾ ಇದೆ, ಕಿವಿ ಯಾಕೆ ಇಟ್ಕೊಂಡಿದೀರಾ, ಪ್ಲೀಸ್ ಬಿಟ್ಬಿಡಿ ಅಂತ ಶಾಂತಿ ಕೇಳ್ಕೊಂತಾ ಇರ್ತಾಳೆ. ಓ ನೋವ್ ಆಗ್ತಿದ್ಯಾ, ನನ್ಗೂ ನೋವಾಗಿದೆ ಕಣೆ, ಇಷ್ಟು ಜನ ಇದೀರಿ, ನನ್ ಮಗ ಒಬ್ಬನ ನೋಡ್ಕೊಳಕ್ ಆಗ್ಲಿಲ್ಲ ನಿಮ್ ಕೈಲಿ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಅಷ್ಟ್ರಲ್ಲಿ ರವಿ ಅಂತ ಕೂಕೊಂಡ್ ಶ್ರುತಿ ಬರ್ತಾಳೆ. ರವಿ, ನನ್ ಕಂಡೀಷನರ್ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಶ್ರುತಿ ಹೇಳ್ತಾಳೆ. ಶ್ರುತಿ ಸ್ವಲ್ಪ ಸುಮ್ನೆ ಇರು, ಅಜ್ಜಿ ಬಂದಿದ್ದಾರೆ ಅಂತ ರವಿ ಹೇಳ್ತಾನೆ. ರಂಗ ಇದ್ಯಾವ್ದೋ ಇದು ಅಂತ ಅಜ್ಜಿ ಕೇಳ್ತಾರೆ. ಶ್ರುತಿನ ನೋಡಿ, ನೀನ್ ಕುಂತ್ಕೊಳಮ್ಮ ನಾನು ಹೇಳ್ತೀನಿ. ಶ್ರುತಿ, ಊರಲ್ಲಿ ನಮ್ಮ ಅಮ್ಮ ಇದಾರೆ ಅಂತ ಹೇಳಿದ್ನಲ್ಲ, ಇವ್ರೆ ನಮ್ಮಮ್ಮ ಅಂತ ರಂಗನಾಥ್ ಹೇಳ್ತಾರೆ. ಹಾಯ್ ಗ್ರ್ಯಾಂಡ್ ಮಾ, ಹೌ ಆರ್ ಯು ಅಂತ ಶ್ರುತಿ ಕೇಳ್ತಾಳೆ. ಫುಲ್ ಗ್ರ್ಯಾಂಡ್ ಕಣಮ್ಮ. ಏನೋ ರವಿ, ಇವಳನ್ನೇನಾ ನೀನ್ ಕಟ್ಕೊಂಡು ಓಡೋಗಿದ್ದು ಅಂತ ಅಜ್ಜಿ ಕೇಳ್ತಾರೆ. ಎಲ್ಲಿಗಜ್ಜಿ, ರವಿ ಎಲ್ಲೇ ಹೋದ್ರು ನನ್ನನ್ನ ಬೈಕಲ್ಲೇ ಕರ್ಕೊಂಡು ಹೋಗೋದು ಅಂತ ಶ್ರುತಿ ಹೇಳ್ತಾಳೆ. ಏ ಸಕ್ರೆ, ನಿನ್ಗೆ ಸರಿಯಾಗಿದೆ ಕಣೆ, ಏನಮ್ಮ ನಿಮ್ ತಂದೆ ತಾಯಿ ನಿನ್ಗೆ ಸಂಸ್ಕಾರ ಅಂದ್ರೆ ಏನು, ಹೆಣ್ಮಕ್ಳು ಹೇಗಿರ್ಬೇಕಂತ ಹೇಳ್ಕೊಟ್ಟಿಲ್ವಾ, ಈ ರೀತಿ ಓಡೋಗ್ ಮದ್ವೆ ಮಾಡ್ಕೊಂತಾರ ಅಂತ ಅಜ್ಜಿ ಕೇಳ್ತಾರೆ. ಅಜ್ಜಿ, ನಾವ್ ಮೊದ್ಲು ಮನೇಲಿ ಹೇಳಿದ್ವಿ, ಬಟ್ ಯಾರು ಒಪ್ಕೊಳ್ಳಿಲ್ಲ, ಸೊ ನಾವು ಕಾರಲ್ಲಿ ಹೋಗಿ ಮದ್ವೆ ಆದ್ವಿ, ನಾವೇನ್ ಓಡೋಗ್ಲಿಲ್ಲ ಅಜ್ಜಿ ಅಂತ ಶ್ರುತಿ ಹೇಳ್ತಾಳೆ. ಮನೆಯವ್ರು ಒಪ್ಲಿಲ್ಲ ಅಂದ್ರೆ ನಿಮ್ಗೆ ಇಷ್ಟ ಬಂದಂಗೆ ತೀರ್ಮಾನ ತಗೊಂಡ್ ಮದ್ವೆ ಆಗ್ಬಿಡ್ತೀರಾ ಅಂತ ಅಜ್ಜಿ ಹೇಳ್ತಾರೆ. ಹೌದಜ್ಜಿ, ಈಗಿನ ಕಾಲದಲ್ಲಿ ಮದ್ವೆ ಅನ್ನೋದು ಅವ್ರವ್ರ ಇಂಡಿವಿಜುವಲ್ ಡಿಸಿಷನ್, ಒಬ್ರಿಗೊಬ್ರು ಇಷ್ಟಪಟ್ಟಿದಾರಂದ್ರೆ ಅವ್ರನ್ನ ಮನೆಯವ್ರು ಒಪ್ಕೋಬೇಕು. ಅವರು ನಮ್ ಡಿಸಿಷನ್ ಒಪ್ಕೊಳ್ದೇ ಇದ್ದಾಗ ನಾವು
ಹೀಗೆ ತಾನೇ ಮಾಡ್ಬೇಕು, ನಾನು ಹೇಳ್ತಾ ಇರೋದು ಕರೆಕ್ಟ್ ಅಲ್ವಾ ಅಜ್ಜಿ ಅಂತ ಶ್ರುತಿ ಹೇಳ್ತಾಳೆ. ಹಾಗಾದ್ರೆ ತಂದೆ ತಾಯಿ ಮಕ್ಳು ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರ್ಬೇಕು ಅಂತ ಅಜ್ಜಿ ಹೇಳ್ತಾರೆ. ಹಂಗಲ್ಲ ಅಜ್ಜಿ, ದೊಡ್ಡವರು ಮಕ್ಳು ಡಿಸಿಷನ್ ಗೆ ಬೆಲೆ ಕೊಡ್ಬೇಕಂತ ಹೇಳ್ತಾ ಇದ್ದೀನಿ ಅಂತ ಶ್ರುತಿ ಹೇಳ್ತಾಳೆ. ಶ್ರುತಿ ಸ್ವಲ್ಪ ಹೊತ್ತು ಸುಮ್ನೆ ಇರ್ತೀಯಾ ಅಂತ ರವಿ ಹೇಳ್ತಾನೆ. ನೀನ್ ಸುಮ್ನೆ ಇರು ರವಿ, ನಾನ್ ಅಜ್ಜಿ ಜೊತೆ ಇಲ್ಲಿ ಮಾತಾಡ್ತಾ ಇಲ್ವಾ ಅಂತ ಶ್ರುತಿ ಹೇಳ್ತಾಳೆ. ಓಹೋಹೋಹೋ, ಏನ್ ಮಾತಾಡ್ತೀಯಮ್ಮ, ಈ ಶತಮಾನದ ಮಾದರಿ ಹೆಣ್ಣು ಕಣೆ ನೀನು ಅಂತ ಅಜ್ಜಿ ಹೇಳ್ತಾರೆ. ಶ್ರುತಿ, ಈಗ ತಾನೇ ಅಜ್ಜಿ ಊರಿಂದ ಬಂದಿದ್ದಾರೆ, ಪಾಪ ಸ್ವಲ್ಪ ರೆಸ್ಟ್ ಮಾಡ್ಲಿ, ನೀನ್ ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಡ್ಬಮ್ಮ ಅಂತ ಶಾಂತಿ ಹೇಳ್ತಾರೆ. ಸರಿ ಅತ್ತೆ ಆಯ್ತು ಅಜ್ಜಿ, ನೀವೀಗ ರಿಲ್ಯಾಕ್ಸ್ ಮಾಡಿ, ನಾವಿಬ್ರು ಆಮೇಲೆ ಚಿಟ್ ಚಾಟ್ ಮಾಡೋಣ ಅಂತ ಹೇಳಿ ಶ್ರುತಿ ಹೋಗ್ತಾಳೆ. ಶಾಂತಿ, ನಿಂಗೆ ಸರಿಯಾದವಳೆ ಸೊಸೆಯಾಗಿ ಬಂದಿದ್ದಾಳ ಕಣೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಸೂರ್ಯ ಬಂದು, ಲಕ್ಕಿ ಯಾವಾಗ ಬಂದೆ, ಮಾತ್ ಹೇಳಿದ್ರೆ ನಾನೇ ನಿನ್ನ ಕಾರಲ್ಲಿ ಕರ್ಕೊಂಡ್ ಬರ್ತಾ ಇದ್ನ, ಎಷ್ಟು ದಿನ ಆಗೋಯ್ತೆ ನೀನು ಎತ್ಕೊಂಡು ಬಾಯ್ಲಿ ಅಂತ ಎತ್ಕೊಳಕ್ ಹೋಗ್ತಾನೆ. ಕೆನ್ನೆಗ್ ಒಂದ್ ಬಾರ್ಸಿ ಏನೋ ಲಕ್ಕಿ ಲಕ್ಕಿ ಅನ್ಕೊಂಡು ಪೂಸಿ ಹೊಡಿತೀಯ ಪೂಸಿ, ನನ್ ಮಗನ್ಗೆ ಆಪರೇಷನ್ ಮಾಡಿದ್ದಾರೆ, ಒಂದು ಮಾತ್ನ ಈ ಮುದ್ಕಿಗೆ ಹೇಳ್ಬೇಕಂತ ಅನಿಸ್ಲಿಲ್ವಾ ನಿಂಗೆ, ಯಾರು ಹೇಗಾದ್ರೂ ಇರ್ಲಿ, ನಿನಗ್ ಬುದ್ಧಿ ಏನಾಗಿತ್ತು, ನೀನ್ ಯಾಕೋ ನಂಗೆ ಹೇಳಿಲ್ಲ ಅಂತ ಅಜ್ಜಿ ಹೇಳ್ತಾರೆ. ನಾನ್ ಹೇಳೋಣ ಅಂದ್ಕೊಂಡೇ ಇದ್ದೆ, ಅಪ್ಪನೇ ಹೇಳ್ಬೇಡು ಸುಮ್ನೆ ಇರು ಅಂತ ಹೇಳಿದ್ದು ಅಂತ ಸೂರ್ಯ ಹೇಳ್ತಾನೆ. ಲಕ್ಕಿ ಲಕ್ಕಿ ಅಂತ ಹಿಂದೆನೆ ಸುತ್ತಾ ಇದ್ದೆ, ಈ ವಿಷಯ ಹೇಳಿಲ್ಲ ನೋಡು, ಆದ್ರೆ ಈ ಮನೆ ಸೊಸೆ ಹಂಗಲ್ಲ, ನಡೆದಿರೋ ಎಲ್ಲಾ ವಿಷಯನ ಮೀನಾ ನನ್ಗೆ ಹೇಳಿದ್ಲು ಅಂತ ಅಜ್ಜಿ ಹೇಳ್ತಾರೆ. ಸೂರ್ಯ ಮೀನನ್ನೇ ಗುರಾಯಿಸ್ಕೊಂಡ್ ನೋಡ್ತಾ ಇರ್ತಾನೆ. ಅವಳನ್ನ ಯಾಕೋ ಗುರಾಯಿಸ್ತೀಯ, ಅವಳಿಗೆ ನನ್ ಮೇಲೆ ಅಭಿಮಾನ ಇದೆ, ದೊಡ್ಡವಳು ಅನ್ನೋ ಮರ್ಯಾದೆ ಇದೆ, ಅಷ್ಟೇ ಅಲ್ಲ ಈ ಮನೆ ಮೇಲೆ ಜವಾಬ್ದಾರಿ ಕೂಡ ಇದೆ. ಆ ಜವಾಬ್ದಾರಿ ನಿಮ್ಮ ಅಮ್ಮಂಗೂ ಇಲ್ಲ, ಗಂಡನ್ ಕೈನಲ್ಲಿ ದುಡಿಸ್ಕೊಂಡು ಈಗ ಮೂಲೆಗೆ ಹಾಕಿದೀಯಾ. ಗಂಡನ್ಗೆ ಯಾವ ಕಾಯಿಲೆನು ಬರ್ದ ಹಾಗೆ ಅವನು ನಾವು ಹುಷಾರಾಗಿ ನೋಡ್ಕೋಬೇಕಾಗಿರೋದು ಹೆಂಡ್ತಿನೇ ಕಣೆ, ನಿಮ್ಮ ಅಮ್ಮಂಗೆ ಅವಳ ಕೆಲ್ಸ ನೋಡ್ಕೊಳ್ಳೋದೇ ಕಷ್ಟ, ನಾನೇನಾದ್ರೂ ಇಲ್ಲಿ ಇದ್ಬಿಟ್ಟಿದ್ರೆ ಯಾವತ್ತೋ ಶಿವನ್ ಪಾದ ಸೇರ್ಸ್ಬಿಡ್ತಾ ಇದ್ಲು ಅಂತ ಅಜ್ಜಿ ಹೇಳ್ತಾರೆ. ಅಯ್ಯೋ ಅತ್ತೆ, ನನ್ ಬಗ್ಗೆ ಯಾಕೆ ಈ ತರ ಹೇಳ್ತಾ ಇದ್ದೀರಾ, ನೀವ್ ಇಲ್ಲೇ ಇದ್ದಿದ್ರೆ ನಿಮ್ಮನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಂತಾ ಇದ್ದೆ ಅಂತ ಶಾಂತಿ ಹೇಳ್ತಾಳೆ. ಹೂ ಕಣೆ, ಗೋಡೆ ಮೇಲೆ ನನ್ ಫೋಟೋ ಹಾಕಿ ಚೆನ್ನಾಗಿ ನೋಡ್ಕೊಂತಾ ಇದ್ದೆ ಅಂತ ಅಜ್ಜಿ ಹೇಳ್ತಾರೆ. ಲಕ್ಕಿ, ನಿನಗ್ ಸಕ್ರೆ ಹೇಳಿಲ್ಲ ಅಂತಂದ್ರೆ ಸಕ್ರೆ ಹೊಡಿಬೇಕಾಗಿತ್ತು, ನನ್ಗೆ ಯಾಕೆ ಕೊಡ್ದೆ ನೀನು ಅಂತ ಸೂರ್ಯ ಹೇಳ್ತಾನೆ. ಅವಳಿಗೆ ನನ್ ಮೇಲೆ ಯಾವತ್ತೂ ಮರ್ಯಾದೆ ಅನ್ನೋದು ಇರ್ಲಿಲ್ಲ, ನಿನಗೇನೋ ಆಗಿತ್ತು, ಹೋಗೋ ನನ್ನ ಹತ್ರ ಮಾತಾಡ್ಬೇಡ ಅಂತ ಅಜ್ಜಿ ಹೇಳ್ತಾರೆ. ಏನ್ ಲಕ್ಕಿ, ನಾನೇನ್ ಮುದ್ದಿನ ಸೂರ್ಯ ಅಲ್ವಾ, ನನ್ ಜೊತೆನೆ ಮಾತಾಡಲ್ವಾ ನೀನು ಅಂತ ಸೂರ್ಯ ಹೇಳ್ತಾನೆ. ಲೇ ಹೋಗೋ, ನನ್ ಕಣ್ ಮುಂದೆ ನೀನ್ ಇರ್ಬೇಡ ಅಂತ ಅಜ್ಜಿ ಹೇಳ್ತಾರೆ. ಕೋಪ ತಣ್ಣಗಾದ್ಮೇಲೆ ಮಾತಾಡ್ತಾರೆ, ಹೋಗೋ ಅಂತ ಹೇಳಿ ರಂಗನಾಥ್ ಸೂರ್ಯನ ಒಳಗಡೆ ಕಳಿಸ್ತಾರೆ. ಮೀನಾ, ಅಮ್ಮಂಗ್ ಸ್ವಲ್ಪ ಕಾಫಿ ತಂದ್ಕೊಡಮ್ಮ ಅಂತ ರಂಗನಾಥ್ ಹೇಳ್ತಾರೆ. ಸರಿ ಮಾವ ಆಯ್ತು ಅಂತ ಹೇಳಿ ಮೀನಾ ಅಜ್ಜಿ ಕಾಫಿ ಕೊಟ್ಟು ಸೂರ್ಯನ್ ರೂಮ್ ಒಳಗಡೆ ಬರ್ತಾಳೆ. ಈ ಕಡೆ ಸೂರ್ಯ ಮೀನಂಗೋಸ್ಕರನೇ ವೇಟ್ ಮಾಡ್ತಾ ಇರ್ತಾನೆ. ಮಾಡ್ತೀನಿ ಇರು ನಿಂಗೆ ಅಂತ ಹೇಳಿ ಮೀನಾ ಬಂದ ತಕ್ಷಣ ಅವಳ ಬಾಯಿಗೆ ಬಟ್ಟೆ ಕಟ್ತಾನೆ. ಆ ಬುಡ್ಬುಡ್ಕಿ ಅವನು ಏನ್ ಹೇಳ್ದೆ ಹೇಳು, ನಿನ್ ನಾಲ್ಗೆನೆ ಎಲ್ಲದಕ್ಕೂ ಕಾರಣ, ನಿನ್ ನಾಲ್ಗೆನ ಅದ್ಬಸ್ತಲ್ಲಿ ಇಟ್ಕೊ ಅಂತ ಹೇಳ್ದ ತಾನೆ, ಏನಕ್ಕೆ ಲಕ್ಕಿ ಹತ್ರ ಎಲ್ಲಾನು ಬಾಯ್ ಬಿಟ್ಟಿದ್ ನೀನು, ಹೆಂಗೆ ಕೂಗಾಡಿ ಎಷ್ಟು ಮಾಡ್ತಾ ಇದಾರೆ ನೋಡು, ಈ ವಿಷಯಗಳೆಲ್ಲ ಹೇಳ್ಬಾರ್ದಂತ ಅಪ್ಪ ಹೇಳಿರ್ಲಿಲ್ವೇನೆ ನಿನ್ಗೆ ಅಂತ ಸೂರ್ಯ ಹೇಳ್ತಾನೆ. ಹೇಳಿದ್ರು ಆದ್ರೆ ಅಂತ ಮೀನಾ ಹೇಳ್ತಾಳೆ. ಏನಾದ್ರೆ ಹಂಗೆ ತೆಗ್ದು ಗುದ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ರೀ ಸ್ವಲ್ಪ ನಾನ್ ಹೇಳೋದ್ನ ಕೇಳ್ರಿ ಅಂತ ಮೀನಾ ಹೇಳಿ ಅವಾಜ್ ಆಗ್ತಾ ಇರ್ತಾನೆ. ಲೇ ಹಾಗಲ್ಲ ಕಣೆ ಅಂತ ಸೂರ್ಯ ಹೇಳ್ತಾನೆ. ಕೇಳಯ್ಯೋ ಅಂತ ಮೀನಾ ಹೇಳ್ತಾಳೆ. ಓ ನೆಕ್ಸ್ಟ್ ಕೇಳಿಸ್ಕೊಳ್ಳಲು ಅಂತ ಹೇಳ್ತೀಯಲ್ವಾ ಅಂತ ಸೂರ್ಯ ಹೇಳ್ತಾನೆ. ಹೌದು ಕಣಲೋ ಅಂತ ಮೀನಾ ಹೇಳ್ತಾಳೆ. ಸರಿ ಸರಿ ಆಯ್ತು, ಅದೇನೋ ಹೇಳ್ಬೇಕಂತಿದ್ಯಲ್ಲ ಆ ವಿಷಯನ ಹೇಳು ಅಂತ ಸೂರ್ಯ ಕೇಳ್ತಾನೆ. ಸೈಲೆಂಟ್ ಆಗಿ ನಾನು ಹೇಳೋದ್ನ ಬಾಯ್ ಮುಚ್ಕೊಂಡ್ ಕೇಳಿಸ್ಕೊಂಡ್ರೆ ಮಾತ್ರ ಹೇಳ್ತೀನಿ, ಬಾಯಿಗೆ ಮಾಡಿದ್ರು ನಾನು ಇನ್ನ ಜೋರಾಗಿ ಬಾಯ್ ಮಾಡ್ಬೇಕಾಗುತ್ತೆ ಅಂತ ಮೀನಾ ಹೇಳ್ತಾಳೆ. ಓ ಹಂಗ, ಸರಿ ಆಯ್ತು ಹೇಳು ಅಂತ ಸೂರ್ಯ ಕೇಳ್ತಾನೆ. ಅಜ್ಜಿ ರವಿಗೆ ಅಂತ ಹುಡ್ಗಿ ನೋಡಿದೀನಿ, ಹುಡ್ಗಿ ಮನೆಯವ್ರನ್ನ ಮನೆಗ್ ಕರ್ಕೊಂಡ್ ಬರ್ತೀನಿ ಅಂತ ಫೋನ್ ಮಾಡಿದ್ರು, ಹಾಗೊಂದ್ ವೇಳೆ ಅವ್ರು ಇಲ್ಲಿ ಬಂದು ಅವಮಾನ ಆಗಿದ್ರೆ ತಡ್ಕೊಂಡಿರೋರಾ, ಅದಕ್ಕೆ ಸತ್ಯ ಹೇಳದ್ನಪ್ಪ, ತಪ್ಪಾ ಅಂತ ಮೀನಾ ಕೇಳ್ತಾಳೆ. ತಪ್ಪಿಲ್ಲ ಕಣೆ, ಆದ್ರೆ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿದ್ದೆಲ್ಲ ಏನಕ್ಕೆ ಹೇಳ್ದೆ, ಅದನ್ನ ಹೇಳ್ಬಾರ್ದಾಗಿತ್ತು, ಅದ್ ಹೇಳಿದ್ದೆ ತಪ್ಪಿವಾಗ ಅಂತ ಸೂರ್ಯ ಕೇಳ್ತಾನೆ. ರೀ ನೀವ್ ಹಿಂಗೆ ಮಾತಾಡ್ತಾ ಇದ್ರೆ ಮಾತುಗ್ ಮಾತ್ ಬೆಳೆಯುತ್ತೆ, ಆಮೇಲೆ ನಾನು ಇನ್ನ ಜೋರಾಗಿ ಮಾತಾಡ್ಬೇಕಾಗುತ್ತೆ. ಅಜ್ಜಿ ಅದು ಇದು ಮಾತಾಡ್ತಾ ಅವ್ನ ಏನಂದ, ಹೇಗಾಯ್ತು, ಹೇಗಿದನ್ನೆಲ್ಲ ನನ್ ರಂಗ ತಡ್ಕೊಂಡ ಅಂತೆಲ್ಲ ಕೇಳ್ತಾ ಇದ್ರು, ಬೇರೆ ವಿಧಿ ಇಲ್ದೆ ಹೇಳ್ಬೇಕಾಗಿತ್ತಷ್ಟೇ ಅಂತ ಮೀನಾ ಹೇಳ್ತಾಳೆ. ಇಲ್ಲ ಕಣೆ, ಏನೇ ಆಗಿದ್ರು ನೀನ್ ದುಡುಕ್ಬಿಟ್ಟೆ ಕಣೆ ಅಂತ ಸೂರ್ಯ ಹೇಳ್ತಾನೆ. ಫೋನಲ್ಲಿ ಹೇಳಿದಕ್ಕೆ ತಡ್ಕೊಂಡ್ರು, ಎದುರುಗಡೆ ಮಾವನ್ ಮುಖ ನೋಡ್ಕೊಂಡ್ ಹೇಳಿದ್ರೆ ಅವಾಗ ಇನ್ನೂ ದೊಡ್ಡ ತಪ್ಪೆ ಆಗಿರೋದು ಅಂತ ಮೀನಾ ಹೇಳ್ತಾಳೆ. ನೀನ್ ಹೇಳೋದೆಲ್ಲ ಕರೆಕ್ಟೇ ಕಣೆ, ಆದ್ರೂ ಯಾಕೋ ಸ್ವಲ್ಪ ಸ್ವಲ್ಪನಾದ್ರೂ ತಪ್ಪು ಅಂತ ಅನಿಸ್ತಾ ಇದೆ. ಯಾವಾಗ್ಲೇ ನಾನು ನೋಡಿದ್ರು ಸ್ಲೋ ಮೋಷನ್ ಅಲ್ಲಿ ಓಡ್ ಬಂದು ಮೊಮ್ಮಗ್ನೆ ಬಾರೋ ಅಂತ ತಪ್ಕೊಂಡು ಮುತ್ಕೊಡ್ತಾ ಇದ್ರು, ಇವತ್ತು ಬಂದಿದ ತಕ್ಷಣ ಸಾಯಿ ಕುಮಾರ್ ರೇಂಜ್ ಅಲ್ಲಿ ಕೆನ್ನೆಗೆ ಬಾರ್ಸ್ಬಿಡೋದ, ಹೋಗಿ ಹೇಳು ಲಕ್ಕಿಗೆ ನಾನ್ ಲಕ್ಕಿ ಜೊತೆ ಮಾತಾಡಲ್ಲ ಅಂತ ಹೇಳು ಹೋಗು, ಅವ್ರಾಗೆ ಬಂದು ನನ್ನನ್ನ ಮಾತಾಡ್ಸೋವರೆಗೂ ನಾನ್ ಮಾತಾಡಲ್ಲ ಅಂತ ಹೇಳು ಹೋಗು ಅಂತ ಸೂರ್ಯ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಎಲ್ರು ಕಾಫಿ ಕುಡಿತಾ ಇರ್ತಾರೆ. ಅಂತೂ ಎಲ್ಲ ರಂಪಾರಾದ ಅಂತ ಮಾಡ್ಕೊಂಡಿದೀರಿ ಅಂತ ಆಯ್ತು. ಮನೋಜ ನೀನು ಬುದ್ಧಿವಂತ ಅಂತ ಒಂದ್ ಮಾತ್ ಕೇಳ್ತಾ ಇದ್ದೀನಿ, ಈ ಹಾರ್ಟ್ ಅಟ್ಯಾಕ್ ಹೆಂಗಾಗುತ್ತೋ ಅಂತ ಅಜ್ಜಿ ಕೇಳ್ತಾರೆ. ಅಜ್ಜಿ ಅದು ಬ್ಲಡ್ ಕ್ಲಾಟ್ ಆದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಮನೋಜ್ ಹೇಳ್ತಾನೆ. ಅದ್ಯಾಕ್ ಕ್ಲಾಟ್ ಆಗುತ್ತೆ ಅಂತ ಅಜ್ಜಿ ಹೇಳ್ತಾರೆ. ಅದನ್ನ ನನ್ನನ್ ಕೇಳಿದ್ರೆ ನಾನೇನ್ ಡಾಕ್ಟ್ರಾ ಅಂತ ಮನೋಜ್ ಹೇಳ್ತಾನೆ. ಮತ್ತೆ ಊರಾಗ್ಲ ಓದಿದೀನಂತ ಡವ್ ಮಾಡ್ತಾ ಇರ್ತಿಲ್ಲ, ಅದ್ಯಾಕ್ ನಿನ್ಗೆ ಏನು ಗೊತ್ತಿಲ್ಲ, ನಿಂಗೆ ಬರೀ ಸ್ಕೋಪ್ ರಾಜ ನೀನು. ಈ ಮುಖಕ್ಕೆ ಪಾಲಿಸ್ ಹಚ್ಚಿರ್ತಾಳಲ್ಲ ಅವಳನ್ ಕೇಳೋಣ, ಏನಮ್ಮ ಬ್ಯೂಟಿಷಿಯನ್ ಬ್ಲಡ್ ಯಾಕ್ ಕ್ಲಾಟ್ ಆಗುತ್ತೆ
ಆಗುತ್ತೆ ಅಂತ ಅಜ್ಜಿ ಕೇಳ್ತಾರೆ. ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ, ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಅಥವಾ ಮನ್ಸ್ಗೆ ತುಂಬಾ ಸ್ಟ್ರೆಸ್ ಆದ್ರೆ ಬ್ಲಡ್ ಕ್ಲಾಟ್ ಆಗುತ್ತೆ ಅಜ್ಜಿ ಅಂತ ರೋಹಿಣಿ ಹೇಳ್ತಾಳೆ. ಪಾಪ ಈ ಪ್ರೆಷರ್ ಕುಕ್ಕರ್ ಪಕ್ಕದಲ್ಲೇ ಇದ್ರೆ ಬ್ಲಡ್ ಪ್ರೆಷರ್ ಏರ್ದೆ ಇನ್ನೇನಾಗುತ್ತೆ ಅಂತ ಅಜ್ಜಿ ಹೇಳ್ತಾರೆ. ಪಾಪ ಅತ್ತೆ, ನಿಮ್ಗೆ ನನ್ನನ್ನ ಬೈಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತೇ ಆಗಲ್ಲ ಅಲ್ವಾ ಅಂತ ಶಾಂತಿ ಕೇಳ್ತಾಳೆ. ಲೇ ಕತ್ತೆ, ನೀನು ಸಾಮಾನ್ಯವಾದ ಮನುಷ್ಯ ಅಲ್ವೇ? ನಿನ್ನ ನೋಡ್ಕೊಳಕ್ಕೆ 6 ಜನ ಇದಾರೆ, ನನ್ ಮಗ ಒಬ್ಬನ್ ನೋಡ್ಕೊಳಕ್ಕೆ ಆಗ್ಲಿಲ್ವಾ ನಿಮ್ ಕೈಲಿ? ಮದ್ವೆ ಆದ ಹೊಸ್ತ್ರಲ್ಲೇ ಹಳೆ ಸೀರೆ ಕೊಟ್ಟು ಉಳ್ಮೆ ಮಾಡು ಅಂತ ಬಿಟ್ಟಿದ್ರೆ ನೀನಿನ್ನು ಲಚ್ಚಿ ದೇವನಹಳ್ಳಿಯಲ್ಲೇ ಇರ್ತಾ ಇದ್ದೆ. ಪಾಪ ಇನ್ನೊಬ್ರು ಮನೆ ಹೆಣ್ಮಗ್ಳು ಕಟ್ಟಾಕೋದ್ ಬೇಡ ಅಂತ ಬಿಟ್ಟೆ ನೋಡು, ಅದಕ್ಕೆ ನಿಂಗೆ ಬಾಲ ಬೆಳ್ಕೊಬಿಟ್ಟಿದೆ. ಆಯ್ತಲ್ಲ ಅತ್ತೆ, ಈಗ ಏನ್ ಮಾಡ್ಕೊಳಕ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದೀಯೋ? ಕುರ್ಚಿ ಮೇಲ್ ಕೂರ್ಸಿ ಕಪಾಳ ಕೊಡಿತೀನಿ ಅಂತ ಅಜ್ಜಿ ಹೇಳ್ತಾರೆ. ಅಯ್ಯೋ ಅತ್ತೆ, ತಲೆ ಎತ್ರಗ್ ಬೆಳ್ದಿರೋ ಮಕ್ಳು, ಹೆಗ್ಲ ಎತ್ರಗಿರೋ ಸೊಸೆಗಳು, ಇವ್ರ ಮುಂದೆ ಎಲ್ಲ ನೀವ್ ಹಿಂಗೆ ನನ್ನ ನಂತಿರಲ್ಲ, ನಿಮ್ಗೇನು ಅನ್ಸೋದಿಲ್ವಾ ಅತ್ತೆ ಅಂತ ಶಾಂತಿ ಕೇಳ್ತಾಳೆ. ಯಾಕೆ ಅನ್ಸ್ಬೇಕು ನನ್ಗೆ? ಎತ್ತವ್ರಿಗೆ ಯಜ್ಞ ಮುದ್ದು ಅಂತಾರೆ, ಅಂತದ್ರಲ್ಲಿ ಮುದ್ದಾಗಿ ಮೊಲೆ ಬೆಳೆಸಿ ನಿನ್ ಕೈ ಕೊಟ್ರೆ ಯಜ್ಞ ತರ ನೋಡ್ಕೊಂತಾ ಇದೆಯಲ್ಲೇ ಅಂತ ಅಜ್ಜಿ ಹೇಳ್ತಾರೆ. ಇಲ್ಲಮ್ಮ ಆಸ್ಪತ್ರೆಯಲ್ಲಿ ಇದ್ದಾಗ ಕಣ್ಣೀರ್ ಹಾಕೊಂಡು ನನ್ ಜೀವ ಉಳಿಸ್ಕೊಂಡಿದ್ದಾಳ ಅವಳು ಅಂತ ರಂಗನಾಥ್ ಹೇಳ್ತಾರೆ. ಅದಕ್ಕೋಸ್ಕರನೇ ಇವ್ನು ಇಲ್ಲಿನ್ನ ಉಳ್ಕೊಂಡಿರೋದು ಅಂತ ಅಜ್ಜಿ ಹೇಳ್ತಾರೆ. ಆಯ್ತು ಬಿಡಮ್ಮ, ಈಗ ಆಗಿದ್ದೆಲ್ಲ ಆಗೋಯ್ತು ಅಂತ ರಂಗನಾಥ್ ಹೇಳ್ತಾರೆ. ಎಲ್ಲಿ ನನ್ ಬ್ಯಾಗ್ ತಕೊಡು, ನೀನ್ ಯಾಕೆ ಎದ್ದೆ ಅಂತ ಅಜ್ಜಿ ಮೀನಾಗ್ ಹೇಳ್ತಾರೆ. ಅಜ್ಜಿ ಬ್ಯಾಗ್ ತಕೊಡು ಅಂದ್ರಲ್ಲ ಅಂತ ಮೀನಾ ಹೇಳ್ತಾಳೆ. ಇವಳ ಕೈ ಕಾಲೇನ್ ಬಿದ್ದೋಗಿದ್ಯಾ? ಏ ಶಾಂತಿ, ಹೋಗಿ ಎತ್ಕೊಡೆ ಅಂತ ಅಜ್ಜಿ ಹೇಳ್ತಾರೆ. ಬ್ಯಾಗು ತರ್ತೀನಿ ಅಂತ ಹೇಳಿ ಶಾಂತಿ ಬ್ಯಾಗ್ ತಗೊಂಡ್ ಬಂದು ತಗೊಳಿಯತ್ತೆ ಅಂತ ಹೇಳಿ ಬ್ಯಾಗ್ ಕೊಡ್ತಾಳೆ. ಏ ಶ್ರುತಿ, ಹೊಸ್ತಾಗಿ ಮದ್ವೆ ಆದವಳು, ನಿನ್ಗೆ ಏನ್ ಕೊಡ್ಬೇಕಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಜರ್ತಾರಿ ಸೀರೆ ತಂದಿದ್ದೀನಿ, ತಗೋ ಉಟ್ಕೋ ಅಂತ ಅಜ್ಜಿ ಹೇಳಿ ಕೊಡ್ತಾರೆ. ಥ್ಯಾಂಕ್ ಯು ಅಜ್ಜಿ ಅಂತ ಹೇಳಿ ಶ್ರುತಿ ಓಡ್ ಬಂದು ಅಜ್ಜಿಗ್ ಮುತ್ ಕೊಡ್ತಾರೆ. ಏನೇ ಅಲ್ಲಿ ಹೊಮ್ಸ್ತವಳೇನೆ ನೀನು ಮುತ್ ಕೊಟ್ರೆ ಲಚ್ಕ ಪಚ್ಕ ಅಂತ ಶಬ್ದ ಬರ್ತಾ ಇದೆ ಅಂತ ಅಜ್ಜಿ ಹೇಳ್ತಾರೆ. ಖುಷಿಗೆ ಅಜ್ಜಿ, ಸೀರೆ ಉಡ್ಸೋರಿದ್ರು ಬಟ್ ಕೊಡ್ಸೋರ್ ಇರ್ಲಿಲ್ಲ. ಇಷ್ಟು ದಿನ ಆದ್ರೂನು ರವಿ ಒಂದ್ ಸೀರೆ ಕೂಡ ಕೊಡ್ಸಿರ್ಲಿಲ್ಲ ಗೊತ್ತಾ, ಬಟ್ ಥ್ಯಾಂಕ್ ಯು ಸೋ ಮಚ್ ಅಜ್ಜಿ ಅಂತ ಶ್ರುತಿ ಹೇಳ್ತಾಳೆ. ಯಾರು ಮಾಡದೇ ಇರೋದ್ನ ಮಾಡೋದೇ ಲಕ್ಕಿ ಸ್ಪೆಷಾಲಿಟಿ ಅಂತ ಅಜ್ಜಿ ಹೇಳ್ತಾರೆ. ಅಜ್ಜಿ ನನ್ಗೇನು ತಂದಿಲ್ವಾ ಅಂತ ರವಿ ಕೇಳ್ತಾನೆ. ನಿನ್ನನ್ ಮರಿತೇನೇನೋ ಬಾಯ್ಲಿ ಅಂತ ಹೇಳಿ ಕರೆದು ರವಿಗ್ ಚೆನ್ನಾಗ್ ಹೊಡಿತಾರೆ. ನೀನ್ ಮಾಡಿರೋ ಕೆಲ್ಸಕ್ಕೆ ಇದು ಕಡಿಮೆನೆ, ಇಲ್ಲೇ ಇರ್ತೀನಲ್ಲ ಅಂದ್ಮೇಲೆ ಎತ್ತಿ ಎತ್ತಿ ಕೊಡ್ತಾ ಇರ್ತೀನಿ ಅಷ್ಟೇ ಅಂತ ಅಜ್ಜಿ ಹೇಳ್ತಾರೆ. ಏನ್ ಅಜ್ಜಿ ಹಿಂಗ್ ಕೊಟ್ಬಿಟ್ಟೆ ನೀನು ಅಂತ ರವಿ ಕೇಳ್ತಾನೆ. ಈ ಲಕ್ಕಿ ಬರೀ ಪಂಚ್ ಡೈಲಾಗ್ ಹೊಡಿಯೋದಲ್ಲ, ಕೈ ಎತ್ತಿ ಪಂಚ್ ಹೊಡಿಯೋದ್ರಲ್ಲೂ ಎತ್ತದ ಕೈ, ಹೋಗ್ಲಿ ಬಾ ತಗೋ ಅಂತ ಹೇಳಿ ರವಿಗೂ ಬಟ್ಟೆ ಕೊಡ್ತಾರೆ. ಶಾಂತಿ ಮಗ್ನಾಗ್ ಬದುಕೋದ್ ಬಿಟ್ಟು ಮಣ್ಣಿನ ಮಗ್ನಾಗ್ ಬದುಕು ಅಂತ ಅಜ್ಜಿ ಹೇಳ್ತಾರೆ. ಥ್ಯಾಂಕ್ ಯು ಅಜ್ಜಿ ಅಂತ ಹೇಳಿ ರವಿ ಕೂಡ ಬಂದ್ ಮುತ್ ಕೊಡ್ತಾನೆ. ಏನಾಗಿದ್ಯೋ ನಿಮ್ ಇಬ್ರಿಗೂ? ಇಬ್ರು ಒಳ್ಳೆ ಲಚ ಅಂತ ಮುತ್ ಕೊಡ್ತಾ ಇದೀರಲ್ಲ ಅಂತ ಅಜ್ಜಿ ಕೇಳ್ತಾರೆ. ಪ್ರೀತಿಯಿಂದ ಅಜ್ಜಿ, ಇನ್ಮೇಲೆ ನಮ್ಗೆ ಫುಲ್ ಲವ್ ಅಂತ ರವಿ ಹೇಳ್ತಾನೆ. ಆಯ್ತು ಬಿಡ್ರಪ್ಪ, ಐಸ್ ಇಡೋದನ್ನ ಶಾಂತಿಯಿಂದಾನೆ ಕಲ್ತಿದ್ಯಾ ನೀನು. ಅಜ್ಜಿ ನಂಗೇನ್ ತಂದಿದ್ಯಾ ಅಂತ ಮನೋಜ್ ಕೇಳ್ತಾನೆ. ನಾನು ಮಲೇಷ್ಯಾಕ್ ಹೋಗಿದ್ನ ಶಾಪಿಂಗ್ ಮಾಡ್ಕೊಂಡ್ ಬರೋಕೆ, ಹೊಸ್ತಾಗ್ ಮದ್ವೆ ಆಗಿದ್ದಾರೆ ಅಂತ ಇವ್ರಿಬ್ರಿಗೂ ತಂದಿದ್ದೀನಿ ಅಷ್ಟೇ. ಮಲೇಷ್ಯಾ ಅಂದಾಗ ನೆನ್ಪಾಯ್ತು. ಏನಮ್ಮ ಬ್ಯೂಟಿಷಿಯನ್, ನಿಮ್ಮಪ್ಪ ನೀನು ನೋಡಕ್ಕೆ ಬಂದ್ರೋ ಇಲ್ವೋ ಅಂತ ಅಜ್ಜಿ ಕೇಳ್ತಾರೆ. ಇನ್ನೂ ಇಲ್ಲ ಅಜ್ಜಿ ಅಂತ ರೋಹಿಣಿ ಹೇಳ್ತಾಳೆ. ಅವ್ನ್ ಯಾವ ಸೀಮೆಗಿಲ್ದಿರೋ ಅಪ್ನೆ ಮಗಳನ್ ಕಂಡ್ರೆ ಪ್ರೀತಿ ಇಲ್ವಾ ಅಂತ ಅಜ್ಜಿ ಹೇಳ್ತಾರೆ. ಅಯ್ಯೋ ಇದೆ 10 ಲಕ್ಷದಷ್ಟು ಪ್ರೀತಿ ಇದೆ ಅಂತ ಶಾಂತಿ ಹೇಳ್ತಾಳೆ. ಪ್ರೀತಿನೂ ಲಕ್ಷದಲ್ಲೇ ಎಣಿಸ್ತಾ ಇದೆಯಲ್ಲೇ, ನೌಟಂಕಿ ಆಡ್ತಾವಳೆ. ಅವ್ರ ಅಪ್ಪ ಬರ್ಲಿಲ್ವಾ ಅಂತ ಕೇಳಿದ್ದು ಅಂತ ಅಜ್ಜಿ ಹೇಳ್ತಾರೆ. ಬರ್ತಾರೆ ಅಜ್ಜಿ ಅಂತ ರೋಹಿಣಿ ಕೇಳ್ತಾಳೆ. ಬರ್ಲಿ ಇಲ್ಲೇ ಇರ್ತೀನಲ್ಲ, ಎಲ್ಲಾನು ನೋಡ್ತೀನಿ ಅಂತ ಅಜ್ಜಿ ಹೇಳ್ತಾರೆ. ಹಾಗಾದ್ರೆ ನೀವ್ ಇಲ್ಲೇ ಇದ್ ಬಿಡ್ತೀರಾ ಅಂತ ಶಾಂತಿ ಕೇಳ್ತಾರೆ. ಭಯನೇನೆ ನಿನ್ಗೆ? ಕೈ ಕಾಲೆಲ್ಲ ನಡುಕ್ತಾ ಇದೀಯಾ ಅಂತ ಅಜ್ಜಿ ಹೇಳ್ತಾರೆ. ಈ ಸಕ್ಕರೆ ಬಾಯಿಲ್ ಶಾಂತಿ ಯಾರಿಗೂ ಎದುರೋದಿಲ್ಲ ಅಂತ ಶಾಂತಿ ಹೇಳ್ತಾರೆ. ಹಾಗಿದ್ರೆ ನೀನ್ ಎದ್ರೋವರೆಗೂ ನಾನು ಇಲ್ಲೇ ಇರ್ತೀನಿ ಕಣೆ ಅಂತ ಅಜ್ಜಿ ಹೇಳ್ತಾರೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.